ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತು KSEAB ಕಡೆಯಿಂದ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ಕಡೆಯಿಂದ ಸೆಕೆಂಡ್ PUCಗೆ ಸಂಬಂಧಪಟ್ಟ ಹಾಗೆ ಟೆಂಟೇಟಿವ್ ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಅದರ ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಸೊ ಈ ಒಂದು ವೇಳಾಪಟ್ಟಿಗೆ ವಿದ್ಯಾರ್ಥಿಗಳಿಂದ ಆಗಿರ್ಬೋದು ಅಥವಾ ಪೋಷಕರಿಂದ ಅಥವಾ ಸಾರ್ವಜನಿಕರಿಂದ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ, ಅಂದರೆ ನಿಮಗೇನಾದರೂ ಪ್ರಾಬ್ಲಮ್ ಅಂತ ಅನಿಸಿದರೆ, ಸೊ ಈ ರೀತಿ ಆಗಬೇಕಿತ್ತು, ಈ ರೀತಿ ಆಗಿಬಿಟ್ಟಿದೆ ಅಂತ ಅನಿಸಿದರೆ 2ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ ನೀವು 15 ದಿನಗಳ ಒಂದು ಕಾಲಾವಕಾಶವನ್ನು ನೀಡಿದ್ದಾರೆ. ಸೊ ಈ ಒಂದು ಮೇಲ್ ಮಾಡಬೇಕು, ಇದಕ್ಕೆ chairperson KSEAB@gmail.comಗೆ ನೀವು ಮೇಲ್ ಮಾಡಬೇಕು. ನಿಮ್ಮ ಪ್ರಾಬ್ಲಮ್ ಏನಿದೆ ಅಥವಾ ಇದು ಹೀಗೆ ಚೇಂಜ್ ಆದರೆ ಒಳ್ಳೆಯದಿತ್ತು, ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಸಿಕ್ಕರೆ ಒಳ್ಳೆಯದಿತ್ತು, ಈ ರೀತಿ ನಿಮ್ಮದೇನಾದರೂ ಆಕ್ಷೇಪಣೆಗಳು ಇದ್ದರೆ ಸೊ ನೀವು ಅದನ್ನು 16ನೇ ತಾರೀಕಿನ ಒಳಗೆ ನೀಡಬೇಕು. ಹಾಗಾದರೆ ಟೈಮ್ ಟೇಬಲ್ ಏನಿದೆ ನೋಡ್ತಾ ಹೋಗಿ. ಸೊ ಫಸ್ಟ್ ನಿಮಗೆ ಕನ್ನಡ ಎಕ್ಸಾಮಿನೇಷನ್ ಇದೆ. ಸೊ 1ನೇ ತಾರೀಕು ಕನ್ನಡ ಎಕ್ಸಾಮಿನೇಷನ್ ಇದೆ. ಆ್ಯಂಡ್ ಈ ಸಾರಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಟೋಟಲ್ ಟೈಮನ್ನು 3 ತಾಸಿಗೆ ಇಳಿಸಿರುವಂಥದ್ದು. ಸೊ ಇಷ್ಟು ವರ್ಷ 3 hours 15 minutes ಇರ್ತಿತ್ತು. ಬಟ್ ಈಗ ಇಂಟರ್ನಲ್ ಅಸೆಸ್ಮೆಂಟನ್ನು ಇಂಟ್ರಡ್ಯೂಸ್ ಮಾಡಿರೋದಕ್ಕೆ ಸೊ 70 marks ಪೇಪರ್ ಆಗಿರ್ಬೋದು ಅಥವಾ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸಲ್ಲಿ ಅಥವಾ ಲ್ಯಾಂಗ್ವೇಜಸ್ಸಲ್ಲಿ 80 marks ಪೇಪರ್ ಆಗಿರ್ಬೋದು, 3 ತಾಸು ಸಾಕು ಅಂಥೇಳಿ 2 ತಾಸು 45 ನಿಮಿಷ ಅಂದರೆ 2 hours 45 minutes ನಿಮಗೆ ಪೇಪರ್ನ ಬರೆಯೋದಕ್ಕೆ ಟೈಮ್ ಸಿಗ್ತದೆ. 15 minutes ಪೇಪರ್ನ ಓದೋದಕ್ಕೆ ಟೈಮನ್ನು ಕೊಡ್ತಾರೆ. ಸೊ ಫಸ್ಟ್ ಎಕ್ಸಾಮ್ 1ನೇ ತಾರೀಕು ಸೊ ಮಾರ್ಚ್ ಕನ್ನಡ ಎಕ್ಸಾಮ್ ಇದೆ. 3ನೇ ತಾರೀಕು ನಾನು ಸೈನ್ಸ್ ಅಷ್ಟೇ ಹೇಳ್ತಾ ಹೋಗ್ತೀನಿ ನೋಡಿ, ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ. ಸೊ ಅದ್ರ ಜೊತೆಗೆ ಬಿಸ್ನೆಸ್ ಸ್ಟಡೀಸ್, ಎಜುಕೇಷನ್, ಲಾಜಿಕ್ ಕೂಡ ಇದೆ. ಇಲ್ಲಿ ಅಂದರೆ 1 ದಿವಸ ಟೈಮ್ ಸಿಕ್ಕಾಗಿದೆ. 4ನೇ ತಾರೀಕು ನಿಮಗೆ ಸಂಸ್ಕೃತ ಇದೆ. ಉರ್ದು, ಸಂಸ್ಕೃತ, ಮರಾಠಿ ಈ ರೀತಿ ಇದೆ. ಸಂಸ್ಕೃತ ತೊಗೊಂಡಂತಹ ವಿದ್ಯಾರ್ಥಿಗಳು ಸಂಸ್ಕೃತ ಇರ್ತದೆ. 5ನೇ ತಾರೀಕಿಗೆ ಪೊಲಿಟಿಕಲ್ ಸೈನ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಇದೆ. 6 ನೋ ಎಕ್ಸಾಮ್. 7ನೇ ತಾರೀಕು ಫಿಸಿಕ್ಸ್. ಅಂದರೆ ಇಲ್ಲಿ ಬಯಾಲಜಿ ತೆಗೆದುಕೊಂಡಂತಹ, ಕನ್ನಡ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಫಿಸಿಕ್ಸಿಗೆ ನೋಡಿ ಇಲ್ಲಿ ಸೊ ಆಫ್ಟರ್ ಮ್ಯಾಥಮೆಟಿಕ್ಸ್ 4, 5, 6 3 ದಿನ ಟೈಮ್ ಸಿಕ್ಕಂಗೆ ಆಗ್ತದೆ. ಬರೀ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡಂಥವ್ರಿಗೆ 1 ದಿನ ಟೈಮ್ ಸಿಕ್ಕಂಗೆ ಆಗ್ತದೆ ಫಿಸಿಕ್ಸಿಗೆ. 7ನೇ ತಾರೀಕು ಫಿಸಿಕ್ಸ್ ಇದೆ. 8ನೇ ತಾರೀಕು ಹಿಂದಿ ಇದೆ. ಸೊ 10ನೇ ತಾರೀಕು ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ, ಜಿಯಾಲಜಿ, ಹೋಮ್ ಸೈನ್ಸ್ ಇದೆ. ಸೊ ದೆನ್ 12ನೇ ತಾರೀಕು ಕೆಮಿಸ್ಟ್ರಿ ಇದೆ. ಸೊ ನೋಡಿ, ಕೆಮಿಸ್ಟ್ರಿಗೆ 2 ದಿನ ಟೈಮ್ ಸಿಕ್ಕಾಗೆ ಯಾರಿಗೆ? ಹಿಂದಿ ತೊಗೊಳ್ಳೋಂಥ ವಿದ್ಯಾರ್ಥಿಗಳಿಗೆ. ಸೊ ನೀವೇನಾದರೂ ಹಿಂದಿ ಇಲ್ಲದೇ ಕನ್ನಡ ಅಥವಾ ಸಂಸ್ಕೃತ ತೊಗೊಂಡಿದ್ರೆ ನಿಮಗೆ ಫಿಸಿಕ್ಸ್ ಆದಮೇಲೆ ಡೈರೆಕ್ಟಾಗಿ 8, 9, 10, 11 4 ದಿನ ಕೆಮಿಸ್ಟ್ರಿಗೆ ಟೈಮ್ ಸಿಕ್ಕಾಗೆ. ಇದೊಂದು ಸ್ವಲ್ಪ ಚೇಂಜ್ ಆಗ್ಬೋದು ಅಂತ ಅನ್ನಿಸ್ತದೆ ನನಗೆ, ಯಾಕಂದರೆ ಇಷ್ಟೊಂದು ದಿವಸ ಟೈಮನ್ನು ಕೊಡೋದಿಲ್ಲ ಅವರು. ಸೊ ಸ್ವಲ್ಪ ಚೇಂಜ್ ಆಗ್ಬೋದು. ಸೊ 12ನೇ ತಾರೀಕು ಕೆಮಿಸ್ಟ್ರಿ, 13ನೇ ತಾರೀಕು ಎಕನಾಮಿಕ್ಸು, 15ಕ್ಕೆ ಇಂಗ್ಲೀಷ್ ಇದೆ. 1 ದಿವಸ ಟೈಮ್ ಸಿಕ್ಕಂಗೆ, 2 ದಿವಸ ಟೈಮ್ ಸಿಕ್ಕಂಗಾಯಿತು, 13 ಮತ್ತು 14. 12ನೇ ತಾರೀಕು ಕೆಮಿಸ್ಟ್ರಿ ಆದಮೇಲೆ 2 ದಿನ ಟೈಮ್ ಸಿಕ್ಕಿದೆ ಇಂಗ್ಲೀಷ್ಗೆ. ಸೊ ಇನ್ನು 16ಕ್ಕೆ ಸಂಡೇ ನೋ ಕ್ಲಾಸ್ ಅಂದರೆ ನೋ ಎಕ್ಸಾಮ್. 17ನೇ ತಾರೀಕು ಬಯಾಲಜಿ ಇದೆ. ಅಂದರೆ ಬಯಾಲಜಿಗೆ 1 ದಿವಸ ಟೈಮ್ ಸಿಕ್ಕಾಗಿದೆ. ಸೊ 18ಗೆ ಕಂಪ್ಯೂಟರ್ ಸೈನ್ಸ್ ಇದೆ. ಆಲ್ಮೋಸ್ಟ್ ಬಯಾಲಜಿ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ 17ಕ್ಕೆ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗ್ತದೆ. ಸೊ ಬಯಾಲಜಿ ಬೇರೆ ಯಾವುದೇ ಲ್ಯಾಂಗ್ವೇಜ್ ಇರಲಿ. ಕಂಪ್ಯೂಟರ್ ಸೈನ್ಸ್ ತೊಗೊಂಡಂಥ ವಿದ್ಯಾರ್ಥಿಗಳಿಗೆ 18ನೇ ತಾರೀಕು ಎಕ್ಸಾಮಿನೇಷನ್ ಮುಗೀತದೆ. ಸೊ ಈ ಒಂದು ಟೈಮ್ ಟೇಬಲ್ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಎಲ್ಲವೂ ಕೂಡ ಕರೆಕ್ಟ್ ಇದೆ. ಸೊ ಚೇಂಜಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಬಟ್ ಒಂದು ಸ್ವಲ್ಪ ಏನಾದರೂ ಚೇಂಜ್ ಆದರೆ ಆಗ್ಬೋದು. ಬಟ್ ವೆರಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋದು 1ನೇ ತಾರೀಕು, ಮುಗಿಯೋದು 19ನೇ ತಾರೀಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಇದರ ಜೊತೆಗೆ ಹಾಗಾದರೆ CET ಯಾವಾಗ ಆಗ್ಬೋದು ಅನ್ನೋದು ಎಲ್ಲರೂ ಒಂದು ಕ್ವಶನ್ ಇರ್ತದೆ. ಸೊ CET ನನ್ನ ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಏಪ್ರಿಲ್ 3rd ವೀಕನ್ನು ಮಾಡುವಂಥದ್ದು. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಈ ರೀತಿ ಟೈಮನ್ನು ತೊಗೊಂಡು ಸೊ ಏಪ್ರಿಲ್ 3rd ವೀಕ್ ನಿಮ್ಮ CET ಆಗ್ತದೆ. ಮೇ ಬಿ 18, 19, 20 ಅಥವಾ 19, 20, 21ಗೆ ನಿಮ್ಮ CET ಎಕ್ಸಾಮಿನೇಷನ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇದೆ. ಸೊ ಅದು ಕೂಡ ಟೈಮ್ ಟೇಬಲ್ ಇನ್ನೂ ರಿಲೀಸ್ ಆಗಿಲ್ಲ. ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನ ನಮ್ಮದಾಗಿರ್ತದೆ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಸೊ ಈ ವರ್ಷದ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಅನಿಸಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.